ದ ಫೆಡರಲ್ ಕರ್ನಾಟಕದ ಆ, ಈ ಪ್ಯಾನಲ್ ಡಿಸ್ಕಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಆ, ನರೇಂದ್ರ ಮೋದಿಯವರ ಸರ್ಕಾರದ 3ನೇ ಅವಧಿಯ ಮೊದಲ ಬಜೆಟ್ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 7ನೇ ಬಜೆಟ್ ಅನ್ನ ಆ, ಮಂಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಅಥವಾ ಬೇರೆ ಬೇರೆ ವಲಯಗಳಿಗೆ ಯಾವ ರೀತಿಯಲ್ಲಿ ಬಜೆಟ್ ಅಲ್ಲಿ ಅಲೋಕೇಶನ್ ಆಗಿದೆ ಅಥವಾ ಅದರ ಇಂಟ್ರೆಸ್ಟ್ ಇದೆ ಅನ್ನೋದು ನಾವು ಡಿಸ್ಕಷನ್ ಮಾಡಬೇಕಂತ ಡಿಬೇಟ್ ಮಾಡ್ಬೇಕನ್ನೋ ಬಗ್ಗೆ ತಮ್ಮನ್ನೆಲ್ಲ ಕರೆದಿದ್ದೀವಿ. ನಮ್ಮ ಜೊತೆಗೆ ನಮ್ಮ ದ ಫೆಡರಲ್ ನ ಬಿಸಿನೆಸ್ ಸೆಕ್ರೆಟರಿ ಆಗಿರುವಂತಹ ಕೆ ಗಿರಿಪ್ರಕಾಶ್ ಸರ್ ಇದ್ದಾರೆ. ಅವರಿಗೆ ಸ್ವಾಗತ. ಜೊತೆಗೆ FKCCI ಮಾಜಿ ಅಧ್ಯಕ್ಷರಾಗಿರುವಂತಹ CR ಜನಾರ್ದನ್ ಅವರು ಇದ್ದಾರೆ. ಅವರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ಜೊತೆಗೆ ಶ್ರವಣ್ ಗುಡ್ಕೂರ್ ಅವರಿದ್ದಾರೆ. ಅವರು ನಮ್ಮ ಸೆಂಟ್ರಲ್ FKCCI ಸೆಂಟ್ರಲ್ ಟ್ಯಾಕ್ಸ್ ನಿರ್ದೇಶಕರು ಆಗಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಈ ಕೇಂದ್ರ ಬಜೆಟ್ ನಲ್ಲಿ ಯಾವ ರೀತಿ ಅಲೋಕೇಶನ್ ಆಗಿದೆ ಅಥವಾ ಯಾವ ತರ ಆಸಕ್ತಿಕರ ವಿಷಯಗಳಿದ್ದಾವೆ ಎನ್ನುವುದರ ಬಗ್ಗೆ ಗಿರಿಪ್ರಕಾಶ್ ಅವರು ಬೆಳಕು ಚೆಲ್ಲಬೇಕಾಗಿ ವಿನಂತಿಸ್ತೇನೆ. ನಮಸ್ಕಾರ. ಇವರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನ ದಿವಸ ಯೂನಿಯನ್ ಬಜೆಟ್ ಅನೌನ್ಸ್ ಮಾಡಿದಾಗ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಫ್ರಮ್ ಬ್ಯಾಂಕರ್ಸ್, ಫ್ರಮ್ ಅನಲಿಸ್ಟ್ ಅಂಡ್ ಎಕಾನಮಿಸ್ಟ್. ಆದರೆ ಅದೇನು ದೊಡ್ಡ ಬಿಗ್ ಬ್ಯಾಂಗ್ ಅಂತ ಹೇಳ್ತಾರೆ, ದೊಡ್ಡ ಅನೌನ್ಸ್ಮೆಂಟ್ಸ್ ಏನು ಬರಲಿಲ್ಲ ಅವರಿಂದ. ಆದರೆ 1-2-3 ಟೇಕ್ ಅವೇಸ್ ಅಂತ ಹೇಳ್ತಾರಲ್ಲ, ಆ ಟೇಕ್ ಅವೇಸ್ ಅಂದರೆ ಏನು, ಅದ್ರಲ್ಲಿ ಒಂದು ಟೇಕ್ ಅವೇ ಏನು ಅಂದರೆ ಅವ್ರೇನು ಎಲೆಕ್ಷನ್ ಪ್ರಾಮಿಸಸ್ ಮಾಡಿದ್ರು ಆಂಧ್ರ ಪ್ರದೇಶ್ ಮತ್ತು ಬಿಹಾರ್ಗೆ, ಅದನ್ನು ಫುಲ್ಫಿಲ್ ಮಾಡಿದ್ದಾರೆ. ಭಾಳ ಅವ್ರಿಗೆ ಎಷ್ಟೋ ಸ್ಕೀಮ್ಸ್ಗೆ ಫಂಡಿಂಗ್ ಎಲ್ಲ ಮಾಡಿದ್ದಾರೆ. ಅಫ್ಕೋರ್ಸ್ ಸಮ್ ಪಾರ್ಟ್ ಆಫ್ ದ್ಯಾಟ್ ಫಂಡಿಂಗ್ ಅಂದರೆ ಈ ಮಲ್ಟಿಲ್ಯಾಟ್ರಲ್ ಏಜೆನ್ಸೀಸ್ ಇರುತ್ತಲ್ಲ, ಅವರಿಂದನೂ ಸ್ವಲ್ಪ ದುಡ್ಡು ಅಲ್ಲಿಂದ ಹೋಗುತ್ತೆ. ಆದರೆ ಬಹಳ ಫೋಕಸ್ ಇದು 2 ಸ್ಟೇಟ್ಸ್ಗೆ ಬಹಳ ಮಾಡಿದ್ದಾರೆ. ಆ್ಯಂಡ್ ಒರಿಸ್ಸಾಗೆ ಫಾರ್ ದ ಫಸ್ಟ್ ಟೈಮ್ ಇವರು BJP ಆಡಳಿತ ಆಗಿದೆ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಇನ್ಸೆಂಟಿವ್ಸ್ ಎಲ್ಲ ಸಿಕ್ಕಿದೆ. ಅದೊಂದು. ಇನ್ನೊಂದು ಆದರೆ ಬಹಳ ಡಿಸಪಾಯಿಂಟಿಂಗ್ ಏನು ಅಂದರೆ, ಸ್ವಲ್ಪ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ಗೆ ಅಷ್ಟೇನು ಇನ್ಸೆಂಟಿವ್ಸ್ ಇಲ್ಲ ಫಾರ್ ದ ಕಾಮನ್ ಮ್ಯಾನ್. ಬಟ್ ಈ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರಿಂದನೇ ಸ್ಟಾಕ್ ಮಾರ್ಕೆಟ್ ಇವತ್ತಿನ ದಿವಸ ಬಿದ್ದೋಯ್ತು. ತಿರ್ಗಾ ಇಟ್ ಹ್ಯಾಸ್ ರಿಕವರ್ಡ್, ಬಟ್ ಒನ್ ಕ್ಯಾನ್ ಓನ್ಲಿ ಸೇ ದಟ್ ಇಟ್ ಹ್ಯಾಸ್ ರಿಕವರ್ಡ್ ಅಂತ. ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಇನ್ನೊಂದು ದೊಡ್ಡ ಫೋಕಸ್ ಮಾಡಿರೋದು ಏನು ಅಂದರೆ ಜಾಬ್ಸ್ ಕ್ರಿಯೇಷನ್ಗೆ. ಫಾರ್ ದ ಫಸ್ಟ್ ಟೈಮ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ. ಈಗ ಸಪೋಸ್ ಪ್ರೈವೇಟ್ ಸೆಕ್ಟರ್ನವ್ರು ಯಾರೊಬ್ಬರನ್ನ ಫ್ರೆಷರ್ ಆಗಿ ಇಲ್ಲದ್ರೆ ಇವ್ರು ಯಾರು ಎಂಪ್ಲಾಯೀಸ್ ಅಂತ ತೊಗೊಂಡ್ರೆ, ಇಂಟರ್ನೀಸ್ ಅಂತ ತೊಗೊಂಡ್ರೆ ಅವ್ರಿಗೆ ಇವರೇ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಅದು ಇಟ್ಸ್ ಎ ಗುಡ್ ಸ್ಕೀಮ್. ಆದರೆ ಅದು ಎಕ್ಸಿಕ್ಯೂಷನ್ ನೋಡಬೇಕು, ಅದು ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸರ್, ಜನಾರ್ದನ್ ಸರ್ ಅವರಿಗೆ ಪ್ರಶ್ನೆ. ಈ ಬಜೆಟ್ ನಲ್ಲಿ ಯಾವ ವಲಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ, ಅಂದ್ರೆ ಶಿಕ್ಷಣನೋ ಅಥವಾ ಕೃಷಿ, ಆರೋಗ್ಯ ಅಥವಾ ಈಗ ನಿರ್ಮಲಾ ಸೀತಾರಾಮನ್ ರವರು 7ನೇ ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ. ಕೇಳುತ್ತಾ ಸರ್? ಕೇಳುತ್ತಾ? ಓಕೆ. 7ನೇ ಬಜೆಟ್ ಅಲ್ಲಿ 4 ವರ್ಟಿಕಲ್ಸ್ ತಗೊಂಡಿದ್ದಾರೆ. 4 ವರ್ಟಿಕಲ್ಸ್ ಅಲ್ಲಿ ಮೊದಲನೇದು ಜಾಬ್ ಕ್ರಿಯೇಷನ್, ನೆಕ್ಸ್ಟ್ ಸ್ಕಿಲ್ ಟ್ರೈನಿಂಗು, ಮತ್ತೆ MSME, ಮತ್ತೆ ಕಿಸಾನ್ ಅನ್ನದಾತನ ಸ್ಕೀಮು. ಈ 4 ಸ್ಕೀಮ್ಗಳನ್ನ ಅವ್ರು ವರ್ಟಿಕಲ್ಸ್ ತಗೊಂಡು ಅದ್ರ ಮೇಲೆ ಬಡ್ಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ. ಇದು ಒಂದು ದೂರದೃಷ್ಟಿಯಿಂದ ಒಳ್ಳೆ ಬಡ್ಜೆಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವಾಗ ದೇಶದ ಅವಶ್ಯಕತೆ ನೋಡಿಕೊಂಡು ಜಾಬ್ ಕ್ರಿಯೇಷನ್ ಆಗ್ಲೇಬೇಕು. ಜಾಬ್ ಕ್ರಿಯೇಷನ್ ಆದಾಗ ನಮ್ಮ GDP ಗ್ರೋತ್ ಚೆನ್ನಾಗಿ ಆಗ್ತದೆ.
ಸ್ಕಿಲ್ ಟ್ರೈನಿಂಗ್ ಬಗ್ಗೆ ಆಕೆ ಭಾರಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 5 ಕೋಟಿ ಜನಕ್ಕೆ 4 ಕೋಟಿ ಜನಕ್ಕೆ 5 ವರ್ಷದಲ್ಲಿ ನಾವು ಸ್ಕಿಲ್ ಟ್ರೈನಿಂಗ್ ಕೊಡ್ತೇವೆ ಅಂತಂದೇಳಿ ಹೇಳಿದ್ದಾರೆ. ಅದು ಒಂದು ನಿಜವಾಗೂ ಶ್ಲಾಘನೆ ಮಾಡುವಂತ ವಿಷಯ. ಅದು ಇನ್ನೊಂದು ಏನಂದ್ರೆ MSMEಗೆ ಇದುವರೆಗೂ ಇರ್ತಕ್ಕಂಥ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಗಳು, ಆ ಸ್ಕೀಮ್ಗಳನ್ನೆಲ್ಲ ಮುಂದುವರಿಸ್ತೇನೆ, ಅದಕ್ಕೆ ಹೆಚ್ಚಿನ ಲಾಭ ಬರೋ ರೀತಿಯಲ್ಲಿ ಮಾಡ್ತೇನೆ, ಮತ್ತೆ ಸೆಕ್ಯೂರಿಟಿ ಇಲ್ದಲೆ ಲೋನ್ ಸಿಗೋ ಹಾಗೆ ನಾನು ಶುಡ್ ಬಿ ದ 100 ಬ್ರಾಂಚಸ್ ಅನ್ನ ಮಾಡ್ತೀವಿ, ಮತ್ತೆ 100 ಕ್ಲಸ್ಟರ್ಸ್ ಮಾಡ್ತೀನಿ, ಮತ್ತೆ ಏನು ಪಾರ್ಕ್ ಇಂಡಸ್ಟ್ರಿಯಲ್ ಪಾರ್ಕ್ ಇದೆಯಲ್ಲ ಅದನ್ನ ಡೆವಲಪ್ಮೆಂಟ್ ಗೆ we will earmark the money and we will see that entire development of the industries. These are all very lucrative points. ಇಷ್ಟು ಚೆನ್ನಾಗಿ ಬಡ್ಜೆಟ್ ಮಾಡಿದ್ದಾರೆ. ಇದು ಒಂದು ಏನಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅದರ ಈಲ್ಡ್ ಗೊತ್ತಾಗ್ಲಿಕ್ಕಿಲ್ಲ. ಮತ್ತೆ ಕಿಸಾನ್ ಅನ್ನದಾತನಿಗೆ ಅವ್ರಿಗೆ ವೇರ್ ಹೌಸ್ ಇರ್ಬೋದು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಇರ್ಬೋದು, ಮತ್ತೆ ನ್ಯೂ ವೆರೈಟೀಸ್ ಆಫ್ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಗುಡ್ ಆಗರಿ, ಒಂದು ಒಳ್ಳೆ ಶಕುನ ಅಂತ ಹೇಳ್ಬೋದು. ಅದರಿಂದ ಆಲ್ ರೌಂಡ್ ಬೆಳವಣಿಗೆ ಆಗುತ್ತೆ ಅಂತಂದೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಏನು ಕಸ್ಟಮ್ ಡ್ಯೂಟಿನಲ್ಲಿ ಕೆಲವು ಹೆಲ್ತ್ ಕೇರ್ ನಲ್ಲಿ ಕ್ಯಾನ್ಸರ್ ಪೇಷಂಟ್ಗೆ ಕ್ಯಾನ್ಸರ್ ಎಕ್ವಿಪ್ಮೆಂಟ್ಗಳಿಗೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ನೆಲ್ಲ ಆಕೆ ಕಸ್ಟಮ್ ಡ್ಯೂಟಿ ಎಕ್ಸಿಬಿಷನ್ ಕೊಟ್ಟಿರೋದು, ಕ್ಯಾನ್ಸರ್ ಡ್ರಗ್ಸ್ಗೆ ಎಕ್ಸಿಬಿಷನ್ ಕೊಟ್ಟಿರೋದು, ಹೆಲ್ತ್ ಕೇರ್ಗೂ ಕೂಡ ಪ್ರಾಮಿನೆನ್ಸ್ ಕೊಟ್ಟಿರೋದು, ವುಮನ್ ಹಾಸ್ಟೆಲ್ ಮಾಡ್ತೀನಿ ಅಂಡ್ ಅರ್ಬನ್ ವುಮನ್ ಗೆ ಎಲ್ಲಿ ಪ್ರೋಗ್ರೆಸ್ ಬೇಕಿತ್ತು ಆ ಪ್ರೋಗ್ರೆಸ್ ಕೂಡ ನಾ ಮಾಡ್ತೀನಿ ಅಂತ ಹೇಳಿ ಒಂದು ದೂರದೃಷ್ಟಿಯಿಂದ ಇದ್ ಮಾಡಿದ್ದಾರೆ. ಯಾವಾಗ ವುಮನ್ ಫೋರ್ಸ್ ಕೂಡ ಸ್ಟಾರ್ಟ್ ಅರ್ನಿಂಗ್, ಅದು ದಟ್ ವಿಲ್ ಗೋಯಿಂಗ್ ಟು ಗಿವ್ ಅ ವೆರಿ ಗುಡ್ ರಿಸಲ್ಟ್ ಫಾರ್ ದ ಕಂಟ್ರಿ. ಸೊ ಅದನ್ನ ಬಾರಿ ನೆಗ್ಲೆಕ್ಟ್ ಮಾಡಿದ್ರು ಇಷ್ಟು ವರ್ಷದ ಕಾಲದಲ್ಲಿ. ಈಗ ಅವ್ರಿಗೆ ಒಂದು ದೂರದೃಷ್ಟಿಯಿಂದ ಮಾಡಿರೋದ್ರಿಂದ ವಿ ಆರ್ ವೆರಿ ಹ್ಯಾಪಿ. ವರ್ಕಿಂಗ್ ಹಾಸ್ಟೆಲ್ ಮಾಡಿದಾಗ ಅವರ ಎಲ್ಲಾ ಸಮಸ್ಯೆಗಳು ತೀರಿ ಹೆಚ್ಚಿನ ಒಂದು ಉತ್ಪಾದನಾ ಕ್ರಮ ಆಗುತ್ತೆ. ಮತ್ತೆ ಈ ಎಲ್ಲೆಲ್ಲಿ ಫ್ಲಡ್ಸ್ ಬರ್ತಾ ಇತ್ತೋ ಆ ಫ್ಲಡ್ಸ್ ನ ತಡಿಲಿಕ್ಕೆ ಏನ್ ಮಾಡ್ಬೇಕು, ಉತ್ತರಾಖಂಡ್ ಆಗ್ಲಿ, ನಮ್ಮ ಬಿಹಾರ್ ಆಗ್ಲಿ, ಮತ್ತೆ ಹಿಮಾಚಲ್ ಪ್ರದೇಶಲ್ಲಾಗ್ಲಿ ಯಾವುದೇ ಇದು ಅಂತಂದೇಳಿ ನಾವು ಇನ್ನೊಂದೇನಂದ್ರೆ ಹೈದ್ರಾಬಾದ್ ಟು ಬೆಂಗಳೂರು ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ಲುಕ್ರೇಟಿವ್ ಪಾಯಿಂಟ್. ತುಂಬಾ ಡೀಟೇಲ್ಸ್ ಇನ್ನು ಮತ್ತೆ ಸಿಗ್ಬೇಕಾಗಿದೆ ನಮ್ಗೆ. ಅದು ಸಿಕ್ಕಿದ ಮೇಲೆ ನಮ್ಗೆ ಪೂರ್ತಿ ಬಡ್ಜೆಟ್ ವಿವರಗಳು ಗೊತ್ತಾಗತ್ತೆ. ಬಟ್ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಒಳ್ಳೆ ಬಡ್ಜೆಟ್ ಅಂತಲೇ ಹೇಳ್ಬೋದು. ಈ ನಾವು ಶಾರ್ಟ್ ಟರ್ಮ್ ನೋಡಬಾರ್ದು. ಮತ್ತೆ ಇನ್ಕಮ್ ಟ್ಯಾಕ್ಸ್ ಸ್ಲಾಬಿನ ವಿಷಯದಲ್ಲಿ ಮಾತಾಡಿದ್ರು. ಸ್ಲಾಬ್ ಅಲ್ಲಿ ಏನ್ ಮಾಡಿದ್ರೆ ಅಪ್ ಟು ಮೊದಲೇನಿತ್ತು 3 ರಿಂದ 7 ಲಕ್ಷ ತನಕ ಎಕ್ಸಿಬಿಷನ್ ಮತ್ತೆ 5% ಟ್ಯಾಕ್ಸ್ ಅದನ್ನ ಹಾಗೆ ರಿಟರ್ನ್ ಮಾಡಿದ್ದಾರೆ. ಓಲ್ಡ್ ಸ್ಕೀಮ್ ನ ಡಿಸ್ಕಂಟಿನ್ಯೂ ಮಾಡೋ ರೀತಿಯಲ್ಲಿ ಈ ಬಡ್ಜೆಟ್ ಅಲ್ಲಿ ಹೇಳಿದ್ದಾರೆ. ಆಮೇಲೆ 7 ರಿಂದ 10 ಲಕ್ಷ 9 ಲಕ್ಷ ತನಕ 10% ಇತ್ತು, ಅದನ್ನ 10 ಲಕ್ಷ ತನಕ ಎಕ್ಸಿಬಿಷನ್ 1 ಲಕ್ಷಕ್ಕೆ ಎಕ್ಸಿಬಿಷನ್ ಕೊಟ್ಟಿದ್ದಾರೆ. 9 ರಿಂದ 12 ಲಕ್ಷ ಇದ್ದದನ್ನ 10 ರಿಂದ 12 ಲಕ್ಷ ಮಾಡಿ ಅದಕ್ಕೂ ಒಂದು ರೂಪರೇಷೆ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣದಿಂದ ನಾವು ಒಂದೇ ಬಡ್ಜೆಟ್ 8 ತಿಂಗಳ ಬಡ್ಜೆಟ್ ನಲ್ಲಿ ಹೆಚ್ಚಿನದಾಗಿ ನಿರೀಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನನ್ಗೆ ಹೇಳ್ಬೇಕು ಅಂತಂದ್ರೆ ಈ ಒಂದು ಬಡ್ಜೆಟ್ ಅನ್ನ ದೂರದೃಷ್ಟಿ ಇಟ್ಕೊಂಡು ಮಾಡಿರೋದು, ಸ್ಕಿಲ್ ಟ್ರೈನಿಂಗು ಮತ್ತೆ MSMEಗಳನ್ನ ಸಪೋರ್ಟ್, ಕಿಸಾನು ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಇಷ್ಟನ್ನು ಅವ್ರು ಕವರ್ ಮಾಡಿರೋದ್ರಿಂದ ನಾನು ಒಳ್ಳೆ ಬಡ್ಜೆಟ್ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ತಿಳಿಸ್ತೀನಿ. ಜನಾರ್ದನ್ ಅವರು ಒಳ್ಳೆ ಬಜೆಟ್ ಅಂತ ಹೇಳ್ತಿದ್ದಾರೆ. ಶ್ರವಣ ಅವರೇ, ಇದು ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಅನಿಸುತ್ತೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಗಿಂತ ಹಿಂದೆ ಒಂದು ಬಜೆಟ್ ಮಂಡಿಸಿದ್ದಾರೆ, ಅದನ್ನೇ ಅವರು ಕಂಟಿನ್ಯೂ ಮಾಡಿದ್ದಾರೆ ಅಥವಾ ಬರೀ ಒಂದು NDA ಸರ್ಕಾರದ ಬಜೆಟ್ ಅಂತ ಅನಿಸುತ್ತಾ? ಅಂದ್ರೆ NDA ಪಾರ್ಟ್ನರ್ಸ್ ಪಾರ್ಟಿಗಳಿಗೆ ಹೆಲ್ಪ್ ಆಗೋ ತರದ ಬಜೆಟ್, ಆ ರಾಜ್ಯಗಳಿಗೆ ಹೆಲ್ಪ್ ಆಗೋ ತರದ ಬಜೆಟ್, ಆ ತರ ಅನಿಸುತ್ತಾ? ಶ್ರವಣ ಅವರು ಇದ್ರ ಬಗ್ಗೆ ಹೇಳಿ. ನನ್ನ ಪ್ರಕಾರ ರಿಫಾರ್ಮ್ಸ್ ನ ಪಾಲಿಸೀಸ್ ನ ಮುಂದೆ ಇಟ್ಕೊಂಡು ಬಡ್ಜೆಟ್ ಅನೌನ್ಸ್ ಮಾಡಿದ್ದಾರೆ. ಈಗ ನಾವು ನೆಕ್ಸ್ಟ್ 3-4 ಇಯರ್ಸ್ ಅಲ್ಲಿ 3rd ಲಾರ್ಜೆಸ್ಟ್ ಎಕಾನಮಿ ಆಗುವಂತ ಗುರಿ ಆಗ್ಲಿ, ಇಲ್ಲ 2047ಗೆ ಡೆವಲಪ್ ನೇಷನ್ ನಾವೇನ್ ವಿಕಸಿತ ಭಾರತ್ ಟಾರ್ಗೆಟ್ ಇಟ್ಕೊಂಡಿದೀವಿ ಇದಾಗೋದಕ್ಕಾಗ್ಲಿ, ಈ ಪಾಯಿಂಟ್ ಆಫ್ ವ್ಯೂ ಇಂದ ನಾವ್ ಏನ್ ಮಾಡಿದ್ರೆ ಈ ಗೋಲ್ ನ ಕರೆಕ್ಟ್ ಆಗಿ ಅಚೀವ್ ಆಗ್ತೀವಿ. ಯಾಕಂದ್ರೆ ಆಲ್ರೆಡಿ 2-3 ನೆಗೆಟಿವ್ ಇದೆ ನಮ್ ಮುಂದೆ. ವಿ ವರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಅಟ್ ಅರೌಂಡ್ 8% to GDP.
ಬರೀ 6.5 to 7% ಅಂತ ನಮ್ಮ ಎಕನಾಮಿಕ್ ಸರ್ವೆಯಲ್ಲಿ ಕನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಲಾಸ್ಟ್ 1 year ಇಂದ ಏನ್ ಹೇಳ್ಕೊಂಡು ಬರ್ತಾ ಇದೀವಿ, ದ ಮೆಜಾರಿಟಿ ಆಫ್ ಅವರ್ ಪಾಪ್ಯುಲೇಷನ್ ಆರ್ ಯಂಗ್ಸ್ಟರ್ಸ್, ಅವ್ರ ಕೈಯಲ್ಲಿದೆ ಈ GDP ನ ಇನ್ಕ್ರೀಸ್ ಮಾಡೋದಕ್ಕಾಗ್ಲಿ, ಎಕನಾಮಿಕ್ ಡೆವಲಪ್ಮೆಂಟ್ ತರೋದಕ್ಕಾಗ್ಲಿ. ಅದಕ್ಕೆ ಜನಾರ್ದನ್ ಸರ್ ಅವರು ಹೇಳ್ದಂಗೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್, ಸ್ಕಿಲ್ಲಿಂಗ್ ರಿಲೇಟೆಡ್ ಇನಿಷಿಯೇಟಿವ್ಸ್ ಸ್ಟಾರ್ಟಿಂಗ್ ಆಫ್ ದ ಬಡ್ಜೆಟ್ ನಲ್ಲೇ ಫೋಕಸ್ ಮಾಡಿದ್ದಾರೆ. ಹೌದು, ಈಗ ಬಿಹಾರು, ಆಂಧ್ರ ಪ್ರದೇಶ್, ದೇ ಆರ್ ವೆರಿ ಕ್ರಿಟಿಕಲ್ ಪಾರ್ಟ್ ಆಫ್ ದಿ NDA ಗವರ್ಮೆಂಟ್. ಅದಕ್ಕೆ ಅವರು ಆ ಸ್ಪೆಸಿಫಿಕ್ ಸ್ಟೇಟ್ಗೆ ಇನಿಷಿಯೇಟಿವ್ಸ್ ಆಗ್ಲಿ, ಸ್ಕೀಮ್ಸ್ ಆಗ್ಲಿ, ಕ್ಯಾಪಿಟಲ್ ಔಟ್ಲೇ ಆಗ್ಲಿ, ಅದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಸ್ಪೆಸಿಫಿಕ್ ಆಗಿ ಹೇಳ್ದಂಗೆ ಟೂರಿಸಂ, ಟೆಂಪಲ್ ರಿಲೇಟೆಡ್ ಒಂದಿಷ್ಟು ಹೇಳಿದ್ರು, ಫ್ಲಡ್ ರಿಲೀಫ್ ಹೇಳಿದ್ರು ಬಿಹಾರಿಗೆ. ಸೊ ಈ ತರ ಇನಿಷಿಯೇಟಿವ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಏನೂ ಇಲ್ಲ. ಬಟ್ ದ ಲಾರ್ಜರ್ ಪಿಕ್ಚರ್ ಏನು ಅಂತಂದ್ರೆ, ಓವರ್ ಆಲ್ ಗೋಲ್, ಈಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಅಗೇನ್ ಫೈನಾನ್ಸ್ ಮಿನಿಸ್ಟರು ಫಿಸ್ಕಲ್ ಡೆಫಿಸಿಟ್ ಇನ್ ದ ಕಮಿಂಗ್ ಇಯರ್ಸ್ 4% ಗೆ ತರಬೇಕು ಅಂತ ಹೇಳಿದಾಗೇನೆ ನಮಗೆ ಅರ್ಥ ಆಗೋಯ್ತು, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅ ಪಾಪ್ಯುಲಸ್ ಬಡ್ಜೆಟ್ ಅಂತ. ವಿ ವರ್ ನಾಟ್ ಎಕ್ಸ್ಪೆಕ್ಟಿಂಗ್ ಮೇಜರ್ ಥಿಂಗ್ ಫ್ರಮ್ ಅ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್. ಸೊ ಈ ಎಲೆಕ್ಷನ್ ಆದ್ಮೇಲೆ ಫಸ್ಟ್ ಬಡ್ಜೆಟ್ ಆಗಿರೋದ್ರಿಂದ ನಮ್ಮ ಗಿರಿಪ್ರಕಾಶ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಆ ಸ್ಲ್ಯಾಬ್ ರಿಲೇಟೆಡ್ ಸ್ವಲ್ಪ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಆ ತರನೇ ಬೆನಿಫಿಟ್ಸ್ ಕೊಟ್ಟು ಇನ್ನೊಂದ್ ಕಡೆಯಿಂದ ಕಿತ್ಕೊಂಡಿದ್ದಾರೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ದೇರ್ ಆಲ್ ಅಗೇನ್ಸ್ಟ್ ದಿ ಕಾಮನ್ ಮ್ಯಾನ್. ಸೊ ನಿಮ್ ಕ್ವೆಶನ್ಗೆ ನಾನು ಆನ್ಸರ್ ಸ್ಟ್ರೇಟ್ ಫಾರ್ವರ್ಡ್ ಮಾಡ್ಬೇಕು ಅಂತಂದ್ರೆ, ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. ಅಗ್ರಿ ದಟ್ 11,11,111 ಕ್ಯಾಪಿಟಲ್ ಔಟ್ಲೇ ಬಡ್ಜೆಟ್ ಅದೆಲ್ಲ ಇಂಟ್ರಿಮ್ ಬಡ್ಜೆಟ್ ಅಲ್ಲೇ ಅನೌನ್ಸ್ ಮಾಡಿದ್ರು. ಆಲ್ ದಟ್ ಇಸ್ ಓಕೆ, ಯಾಕಂದ್ರೆ it is for the same financial year alva. So the outlay, budget to income expenditure numbers, so ella it is all for the same year. But at the same time, compared to previous year budget, this is idu solpa populistic agide, andre solpa people pleasing ide. At the same time, wow factor illa, andre ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮೇಜರ್ ಏನು ಇಲ್ಲ. ಈ 5 ವರ್ಷಕ್ಕೆ ಇದೇ ಫಸ್ಟ್ ಬಡ್ಜೆಟ್ ಆಗಿರೋದ್ರಿಂದ ನಾವು ಸ್ವಲ್ಪ ವೇಟ್ ಮಾಡಿ ನೋಡ್ಬೇಕು. ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ ಮತ್ತೆ GST ರಿಲೇಟೆಡ್ ರಿಫಾರ್ಮ್ಸ್, ಸ್ಟೆಬಿಲೈಸೇಷನ್ ತರ್ತೀವಿ ಅಂತ ಒಂದ್ ಕಡೆ ಮೆನ್ಷನ್ ಮಾಡಿದ್ರು. ಬಟ್ ಈ ಬಡ್ಜೆಟ್ ಅಲ್ಲಿ ಏನು ಮಾಡಿಲ್ಲ. ಮೇ ಬಿ ಅಪ್ಕಮಿಂಗ್ ಬಡ್ಜೆಟ್ಸ್ ಅಲ್ಲಿ ವಿ ಹ್ಯಾವ್ ಟು ಸಿ. ಗಿರಿಪ್ರಕಾಶ್ ಸರ್ ಅವರೇ, ಕರ್ನಾಟಕದ ಮಟ್ಟಿಗೆ ಈ ಬಜೆಟ್ ಹೇಗಿದೆ ಅಂತ ನಿಮ್ಮ ಅನಿಸಿಕೆ? ಕರ್ನಾಟಕದ ದೃಷ್ಟಿಯಿಂದ ಯಾಕೆ ತುಂಬಾ ಬೇಡಿಕೆಗಳಿದ್ದು ನಮ್ಗೆ, ರೈಲ್ವೇಸ್ ಆಗಿರ್ಬೋದು, ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಾಗಿರ್ಬೋದು, ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟ್ ಸಂಬಂಧಪಟ್ಟಾಗಿರ್ಬೋದು. ತಮ್ಮ ಅನಿಸಿಕೆ ಏನು ಸರ್? ಇನ್ನ ನಾನು ಫುಲ್ ಬಜೆಟ್ ಇಂಪ್ಲಿಕೇಶನ್ಸ್ ನೋಡಿಲ್ಲ. ಬಟ್ ಓವರ್ ಆಲ್ ಏನೇನು ಬೇರೆ ಸ್ಟೇಟ್ಸ್ಗೆ ಏನೇನು ಕೊಡಬೇಕಾಗಿತ್ತು, ಲೈಕ್ ಸೇ ಜಾಬ್ ಕ್ರಿಯೇಷನ್ ಆಗಲಿ, ಈ ಬೇರೆ ಇಶ್ಯೂಸ್ ಆಗಲಿ, ಅದಕ್ಕೆ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಕರ್ನಾಟಕಕ್ಕೆ ಏನೂ ಬಂದಿಲ್ಲ. ನಾನು ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಫುಲ್ ಬಜೆಟ್ ಓದಿಲ್ಲ. ಬಿಕಾಸ್ ಅದೊಂದು ಅರ್ಧ ಒಂದು ಹೋಲ್ ಡೇ ತೊಗೊಳುತ್ತೆ ಅದನ್ನು ಫುಲ್ಲು ಟು ರೀಡ್ ದ ಫೈನ್ ಪ್ರಿಂಟ್ ಆ್ಯಂಡ್ ಆಲ್ ದ್ಯಾಟ್. ಆಗ ಸ್ಪೆಸಿಫಿಕೇಶನ್ ಗೊತ್ತಾಗುತ್ತೆ. ಬಟ್ ದೇರ್ ಇಸ್ ಒನ್ ರೋಡ್ ಪ್ರಾಜೆಕ್ಟ್ ಬಿಟ್ವೀನ್ ಹೈದರಾಬಾದ್ ಆ್ಯಂಡ್ ಕರ್ನಾಟಕ, ಅದಕ್ಕೆ ಅವರು ಅಪ್ರೂವ್ ಮಾಡಿದ್ದಾರೆ. ಸೊ ಐ ಅಸ್ಯೂಮ್ ದ್ಯಾಟ್ ಇಟ್ ವಿಲ್ ಬೆನಿಫಿಟ್. ಈಗ ನಾವು ನೋಡಬೇಕು, ನಮ್ಮ ಬೆಂಗಳೂರಿಗೆ ಮೆಟ್ರೋಗೆ ಏನಾದ್ರು ಸ್ಪೆಷಲ್ ಲೊಕೇಶನ್ ಕೊಟ್ಟಿದ್ದಾರೆ ಅಂತ, ಅದಿನ್ನೂ ಹೊರಗೆ ಬಂದಿಲ್ಲ, ನೋಡಬೇಕು. ಆದರೆ ಒಂದು ಬೆಂಗಳೂರಿಗೆ ಸ್ಪೆಸಿಫಿಕ್ ಆಗಿ ಏನಿದೆ ಅಂದರೆ, ಅದನ್ನ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಟ್ ಇಸ್ ಅ ಕ್ಯಾಪಿಟಲ್ ಫಾರ್ ಆಲ್ ಸ್ಟಾರ್ಟ್ಅಪ್ಸ್. ಸೊ ಏಂಜಲ್ ಟ್ಯಾಕ್ಸನ್ನು ರಿಮೂವ್ ಮಾಡಿದ್ದಾರೆ. ಏಂಜಲ್ ಟ್ಯಾಕ್ಸ್ ವಾಸ್ ಆಲ್ವೇಸ್ ಸೀನ್ ಆಸ್ ಅ, ಏನು ಹೇಳ್ತೀರಾ, ಆಸ್ ಅ ಏನು ಅಂದರೆ ಒಂಥರ ಪನಿಷ್ಮೆಂಟ್ ಥರ. ಆ್ಯಂಡ್ ಅದನ್ನು ಯಾಕೆ ಅವರು ಮೊದಲು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಆ್ಯಂಡ್ ಫಾರ್ಚುನೇಟ್ಲಿ ಈಗ ತೆಗೆದಿದ್ದಾರೆ. ಬಟ್ ಆ್ಯಕ್ಚುಲಿ ಇದನ್ನು ಮೊದಲೇ ತೆಗಿಬೇಕಾಗಿತ್ತು. ಯಾಕೆಂದರೆ ಇಟ್ ಡಿಟರ್ಸ್. ಈಗ ನಾನೇನಾದ್ರು ನನ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ನಾನು ಹೋಗೋದು ಏಂಜಲ್ ಫಂಡ್ಗೆ. ಅವರು ಏಂಜಲ್ ಫಂಡ್ ಅವರು ನನಗೆ
ಏನು ಅಂದರೆ ದುಡ್ಡೇ ಕೊಡಲ್ಲ, ಬಟ್ ನಮಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಗಲಿ, ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಅಂತೀವಲ್ಲ, ಎಕ್ಸ್ಪೀರಿಯನ್ಸ್ ಆಗಲಿ, ಇಲ್ಲದ್ರೆ ನೆಟ್ವರ್ಕ್ ಆಗಲಿ, ಇಲ್ಲದ್ರೆ ಅವ್ರಿಗೆ ಗೊತ್ತಿರೋದು ಏನೇನು ಅಂದರೆ ಅವ್ರಿಗೆ ನಾಲೆಜ್ ಎಲ್ಲ ಇರುತ್ತಲ್ಲ, ಅದನ್ನು ಅವ್ರು ಶೇರ್ ಮಾಡ್ಕೊಳ್ಳೋದು, ಅದೆಲ್ಲ ಬರ್ತಾ ಇತ್ತು ಅದ್ರ ಜೊತೆಗೆ. ಆದರೆ ಈಗ ಏಂಜಲ್ ಟ್ಯಾಕ್ಸ್ ಏನಾಯಿತು, ಆಬ್ವಿಯಸ್ಲಿ ಎಲ್ಲರೂ ನೋಬಡಿ ಇಸ್ ಕಮಿಂಗ್ ಫಾರ್ವರ್ಡ್. ಅದನ್ನು ತೆಗೆದದ್ದು ಬಹಳ ಒಳ್ಳೆ ಸ್ಟೆಪ್. ಜನಾರ್ದನ್ ಅವರೇ, ಈ ಹೇಳಿ ಸರ್. ಬಜೆಟ್ ಓವರ್ ಆಲ್ ಫೀಚರ್ಸ್ ಏನಂದ್ರೆ ಅದರ ಗಾತ್ರ, ಅದರ ಸೈಜ್ ಆಫ್ ದಿ ಬಜೆಟ್, ಮತ್ತೆ ಅದು ಯಾವ ತರ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಇದು ನೋಡಿ 45 ಲಕ್ಷ ಕೋಟಿ ಬಡ್ಜೆಟ್ ಅಂತಂದೇಳಿ ಕಳೆದ ವರ್ಷ ಮಾಡಿದ್ರು. ಈ ವರ್ಷ ಅವ್ರು ಏನು ಆ ವಿಚಾರದಲ್ಲಿ ಮಾತಾಡ್ಲಿಲ್ಲ. ಆದ್ರೂ ಕೂಡ ಇದು 45 ಲಕ್ಷ ಕೋಟಿ ಮೇಲೆ ಏರತಕ್ಕಂತ ಒಂದು ಬಡ್ಜೆಟ್ ಇದೆ. ಮತ್ತೆ ಸೋಲಾರ್ ರೂಫ್ ಟಾಪ್ಗೆ ಹೈಯೆಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅಂಡ್ NTPC ಇಂದ 800 ಮೆಗಾವಾಟ್ಸ್ ಪವರ್ ಜನರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನರ್ಜಿ ವಿಷಯಕ್ಕೆ ತುಂಬಾ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ನಮ್ಗೆ ಕಾಮನ್ ಮ್ಯಾನ್ ಬೇಕಾಗಿರ್ತಕ್ಕಂಥದ್ದು ಫುಡ್, ಎನರ್ಜಿ ಮತ್ತೆ ಎಜುಕೇಶನಲ್ ಲೋನ್ಗೂ ಕೂಡ ರೇಟ್ ಕಡಿಮೆ ಮಾಡ್ತೀನಿ. ಎಜುಕೇಶನ್ ಲೋನ್ ಇಸ್ ಮೇಡ್ ಅಫೋರ್ಡಬಲ್ ಟು ಚಿಲ್ಡ್ರನ್ ಅಂತ ಹೇಳಿದ್ದಾರೆ. ದೀಸ್ ಆರ್ ಆಲ್ ವೆರಿ ಲುಕ್ರೇಟಿವ್ ಪಾಯಿಂಟ್ಸ್. ಈಗ ಏನಂತಂದ್ರೆ 1 ವರ್ಷ 8 ತಿಂಗಳಿನಲ್ಲಿ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಷ್ಟೊಂದು ಬಾರಿ ಸ್ಟಡಿ ಮಾಡಿದ್ದಾರೆ. ಮತ್ತೆ ಮುಂದಿನ ವರ್ಷದಲ್ಲಿ ಹೆಚ್ಚಿನ ನಿರೀಕ್ಷಣೆ ಮಾಡ್ಬೋದು. ಈ ವರ್ಷದಲ್ಲಿ ನಿರೀಕ್ಷಣೆ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ NDA ಪಾರ್ಟೀಸ್ಗೆ ಸಪೋರ್ಟ್ ಕೊಡದಲ್ಲೇ ಇದ್ರೆ ಅವ್ರು ವಿತ್ಡ್ರಾ ಮಾಡಿದ್ರೆ ಇಡೀ ಸರ್ಕಾರದ ಪ್ರೋಗ್ರಾಮೇ ಹೊರಟೋಗ್ತದೆ. ಅದರಿಂದ ಅವರು ಆಂಧ್ರ ಪ್ರದೇಶ ಮತ್ತು ಬಿಹಾರ್ 2 ರಾಜ್ಯಗಳು ಕೂಡ NDA ಪಕ್ಷಗಳಾಗಿ ಆ 2 ರಾಜ್ಯಗಳಿಗೂ ಭಾರಿ ಅವಶ್ಯಕತೆ ಇತ್ತು. ಅದರಲ್ಲಿ ಫೇವರ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಿಹಾರನ ನೋಡಿದಾಗ ತುಂಬಾನೇ ಶಾಬಿ ಕಂಡೀಷನ್ ಅಲ್ಲಿ ಇದೆ. ಅದಕ್ಕೆ ಎಷ್ಟು ಮಾಡಿದ್ರು ಬಿಹಾರ್ಗೆ ಕಡಿಮೆ ಅಂತಲೇ ಅನ್ಬೋದು. ಬಿಹಾರ್ ಜನ ಮೈಗ್ರೇಟ್ ಹೋಗ್ತಾ ಇದ್ದಾರೆ. ಆ ಮೈಗ್ರೇಟ್ ಹೋಗೋದನ್ನೆಲ್ಲ ತಪ್ಪಿಸಿ ಆ ಬಿಹಾರ್ ಒಂದು ಕಲ್ಚರ್ ಅನ್ನ ಚೆನ್ನಾಗಿ ಮಾಡ್ಲಿ ಅನ್ನೋದನ್ನ ನಾವೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕು. ತುಂಬಾ ಬ್ಯಾಕ್ವರ್ಡ್ ಸ್ಟೇಟ್ ಆಗಿದೆ ಅದು, ಮೋರ್ ಪಾಪ್ಯುಲೇಷನ್. ಮತ್ತೆ ಆಂಧ್ರ ಪ್ರದೇಶ ನಮ್ಮ ಚಂದ್ರಬಾಬು ನಾಯ್ಡು ಅವರು 5 ವರ್ಷದ ನಂತರ ಏನು ಒಂದು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಬಹುಶಃ ಅದು ಆಂಧ್ರ ಪ್ರದೇಶದಲ್ಲಿ ಬೆಳವಣಿಗೆ ಆದ್ರೂ ಕೂಡ ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಕರ್ನಾಟಕದ ಜನ ಆಂಧ್ರ ಪ್ರದೇಶಕ್ಕೂ, ಆಂಧ್ರ ಪ್ರದೇಶ ಜನ ಕರ್ನಾಟಕಕ್ಕೂ ಬಹಳ ಲಿಂಕ್ ಇರೋದ್ರಿಂದ ಎಲ್ಲಿ ಬೆಳವಣಿಗೆ ಆದ್ರೂ ಒಂದು ಕ್ಯಾಪಿಟಲ್ ಅಂತ ಮಾಡಿ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ ಇದೆ. ಈ ಸೋಲಾರ್ ರೂಫ್ ಟಾಪ್ ಅಂತೂ ಇದು ಟಾಪ್ ಕ್ಲಾಸ್ ಐಡಿಯಾ. ಅದು ಎನರ್ಜಿ ಮೇಲೆ ಡಿಪೆಂಡ್ ಆಗಿ ನಾವು ಇಷ್ಟು ವರ್ಷ ನಾವು ಕಷ್ಟ ಪಡ್ತಾ ಇದ್ದದನ್ನ ಒಂದು ತಪ್ಪಿಸ್ಬೋದು. ಎನರ್ಜಿ ಪ್ರಾಬ್ಲಮ್ ಅನ್ನ ಕ್ವಾಲಿಟಿ ಪವರ್ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ಏನು ಒಂದು ಐಡಲ್ ಪ್ರಾಜೆಕ್ಟ್ ಮತ್ತೆ ಇದ್ರ ಮೇಲೆ ಕೋಲ್ ಮೇಲೆ ಇದ್ದಿದ್ದನ್ನ ಸೋಲಾರ್ ಪವರ್ ಇಂದ ಹೆಚ್ಚಿನ ಒಂದು ಸಾಧ್ಯತೆ ಇದೆ ಅಂತಂದೇಳಿ ಭಾವಿಸ್ತೇನೆ. 8 ತಿಂಗಳೊಳಗಡೆ ಇನ್ನ ಎಕ್ಸ್ಪೆಕ್ಟ್ ಮಾಡೋದು ಇನ್ನೇನು ಇರ್ಲಿಕ್ಕಿಲ್ಲ. ಅದರಿಂದ ಐ ಆಮ್ ರಿಯಲಿ ಹ್ಯಾಪಿ. ದಿ ಬಡ್ಜೆಟ್ ಈಸ್ ಗುಡ್ ಅಂತಂದೇಳಿ. ಶ್ರವಣ್ ಅವರೇ, ಈ ಇನ್ಕಮ್ ಟ್ಯಾಕ್ಸ್ ಇದ್ದು ಸ್ಲ್ಯಾಬ್ಸ್ ಯಾವ ತರ ಇದೆ, ಯಾರ್ಯಾರಿಗೆ ಯಾವ ವಲಯಕ್ಕೆ ಹೆಲ್ಪ್ ಆಗುತ್ತೆ, ಯಾವ ಉದ್ಯೋಗಗಳು ಯಾವ ಹಂತಗಳಿಗೆ ಹೆಲ್ಪ್ ಆಗುತ್ತೆ, ಅದ್ರ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಕೊಡಬೇಕು. ಫೈನಾನ್ಸ್ ಮಿನಿಸ್ಟರ್ ಅವರು ಸ್ಪೆಸಿಫಿಕ್ ಆಗಿ ನ್ಯೂ ರೆಜಿಮ್ ಅವರಿಗೆ ಸ್ವಲ್ಪ ಬೆನಿಫಿಟ್ಸ್ ಚೇಂಜಸ್ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು ಅಂತಂದ್ರೆ, ಈಗ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಇಲ್ಲಿ ತನಕ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಇತ್ತು ಪರ್ ಇಯರ್, ಅದು 75,000 ಮಾಡಿದ್ದಾರೆ. ನೆಕ್ಸ್ಟ್ ಫ್ಯಾಮಿಲಿ ಪೆನ್ಷನ್ ಯಾರು ಡ್ರಾ ಮಾಡ್ತಾ ಇದ್ದಾರೆ, ಮುಂಚೆ 15,000 ಇಲ್ಲ 1/3 ಆಫ್ ದ ಪೆನ್ಷನ್ ವಿಚ್ ಎವರ್ ಇಸ್ ಲೋವರ್ ವಾಸ್ ಎಕ್ಸೆಂಪ್ಟೆಡ್. ಅದನ್ನೀಗ 25,000 ಇಲ್ಲ ಅಂದ್ರೆ 1/3 ಆಫ್ ದ ಪೆನ್ಷನ್, ಆ 15,000 ಏನಿತ್ತು ಅದನ್ನ 25,000 ಮಾಡಿದ್ದಾರೆ. ಇದು ದಟ್ ವಿಲ್ ಬಿ ಬೆನಿಫಿಷಿಯಲ್ ಟು ಪೆನ್ಷನರ್ಸ್. ಆಕ್ಚುಲಿ ಡೈರೆಕ್ಟ್ ಆಗಿ ಸ್ಲ್ಯಾಬ್ ರೇಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಅಲ್ಲಿ ಎಂತದೇ ಚೇಂಜ್ ಇಲ್ಲ. ಮುಂಚೆ ಅಪ್ ಟು 3 lakhs ಎಕ್ಸೆಂಪ್ಟೆಡ್ ಏನಿತ್ತು ಅದು ಇಟ್ ಕಂಟಿನ್ಯೂಸ್ ಟು ಬಿ ದ ಸೇಮ್. ಈಗಲೂ 3 lakhs ತನಕ 0% ಇದೆ. ಚೇಂಜ್ ಬಂದು ನೆಕ್ಸ್ಟ್ ಲೆವೆಲ್ ಸ್ಲ್ಯಾಬ್, ಮುಂಚೆ 3 to 6 lakhs ಅಂಡರ್ ನ್ಯೂ ರೆಜಿಮ್
ಬಂದು 5% ಇತ್ತು, ಅದನ್ನ ಈಗ 3 to 7 lakhsಗೆ 5% ಮಾಡಿದ್ದಾರೆ. ಅಂದ್ರೆ 1 lakh ಇನ್ಕ್ರೀಸ್ ಮಾಡಿದ್ದಾರೆ 5% ಇಂಪ್ಯಾಕ್ಟ್ ಬರ್ಲಿಕ್ಕೆ. ನೆಕ್ಸ್ಟ್ ಲೆವೆಲ್ ಸ್ಲಾಬ್ ಸಹ ಚೇಂಜ್ ಮಾಡಿದ್ದಾರೆ. 7 to 10 lakhs ಬಂದು 10% ಆಗಿದೆ. ನೆಕ್ಸ್ಟ್ 10 to 12% ಬಂದು 15% ಆಗಿದೆ ನ್ಯೂ ರೆಜಿಮ್ ಸ್ಲಾಬ್ ಸ್ಟ್ರಕ್ಚರ್ ಅಲ್ಲಿ. ಇದು ಮೇಜರ್ ಚೇಂಜಸ್. ಮತ್ತೆ ನನಗೆ ಅನ್ಸಿರೋ ಪ್ರಕಾರ ಫೈನಾನ್ಸ್ ಮಿನಿಸ್ಟರ್ ಅವರು ಚಾರಿಟೀಸ್ ವಿಲ್ ಬಿ ಟ್ರೀಟೆಡ್ ಈಕ್ವಲಿ ಅಕ್ರಾಸ್ ಬೋತ್ ದ ರೆಜಿಮ್ಸ್ ಅನ್ನೋದೊಂದು ಸೆಂಟೆನ್ಸ್ ಯೂಸ್ ಮಾಡಿದ್ರು. ಸೊ ನನ್ನ ಪ್ರಕಾರ 80G ಡಿಡಕ್ಷನ್ ನ್ಯೂ ರೆಜಿಮ್ ಅವ್ರಿಗೂ ಸಿಗಬಹುದು ಅಂತ ಅನ್ಸುತ್ತೆ. ನಾನು ಇನ್ನು ಫೈನ್ ಪ್ರಿಂಟ್ ಓದ್ಬೇಕು. 80G ಬಂದ್ಬಿಟ್ಟು ಡೊನೇಷನ್ಸ್. ಈಗ ಡೊನೇಷನ್ಸ್ ಡಿಡಕ್ಷನ್ ಸಿಗ್ಲಿಲ್ಲ ನ್ಯೂ ರೆಜಿಮ್ ಅವರಿಗೆ ಅಂತಂದ್ರೆ ಇಟ್ ವಿಲ್ ನಾಟ್ ಬಿ ಫೇರ್ ಅಲ್ಲ. ಪೀಪಲ್ ವಿಲ್ ನಾಟ್ ಕಮ್ ಫಾರ್ವರ್ಡ್ ಟು ಗಿವ್ ಡೊನೇಷನ್ಸ್. ಸೊ ನನಗೆ ಅನ್ಸುತ್ತೆ ದೇ ಹ್ಯಾವ್ ಅಲೌಡ್ 80G, ನ್ಯೂ ರೆಜಿಮ್ ಅವ್ರಿಗೂ ಸಹ ಅಲೋ ಮಾಡೋ ತರ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಇದು ಮೇಜರ್ ರಿಫಾರ್ಮ್ಸ್. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಇಲ್ಲ ಡೈರೆಕ್ಟ್ ಇಂಪ್ಯಾಕ್ಟ್ ಎಲ್ಲಿ ಬೀಳತ್ತೆ ಅಂತ. ಅದು ಬಿಟ್ಟು LTCG ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈಗ LTCG ಮುಂಚೆ 10% ಇತ್ತು, ಅದೀಗ 12.5% ಮಾಡಿದ್ದಾರೆ. ಆಲ್ಸೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 1 ಲಕ್ಷ ತನಕ ಎಕ್ಸೆಂಪ್ಷನ್ ಇತ್ತು ಇನ್ ಈಕ್ವಿಟಿ ಶೇರ್ಸ್ ಆರ್ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್. ಆ 1 ಲಕ್ಷನ 1,25,000 ತನಕ ಲಿಮಿಟ್ ರೇಸ್ ಮಾಡಿದ್ದಾರೆ. ಅಂದ್ರೆ 25,000 ರೇಸ್ ಮಾಡಿದ್ದಾರೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು ಮುಂಚೆ 15% ಏನಿತ್ತು STT ಸಫರ್ಡ್, ಅದು 20% ಮಾಡಿದ್ದಾರೆ. ಪ್ಲಸ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ F&O ರಿಲೇಟೆಡ್ ಅಲ್ಲೂ ಸಹ ಒಂದು ಮೈನರ್ ಚೇಂಜ್ ಮಾಡಿದ್ದಾರೆ. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಏನಿದೆ ಇದೆಲ್ಲ ಬೆನಿಫಿಟ್ ಅಲ್ಲ. ಇಟ್ ಇಸ್ ಇನ್ ಫ್ಯಾಕ್ಟ್ ಹೈಯರ್ ಔಟ್ಫ್ಲೋ ಇನ್ ದ ಹ್ಯಾಂಡ್ಸ್ ಆಫ್ ದ ಇನ್ವೆಸ್ಟರ್ಸ್. ಬಹುಶಃ ಅದು ಒಂದು ರೀಸನ್ ಇದೆ ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ. ಬಟ್ ಬೇರೆದೆಲ್ಲ ಏನ್ ಹೇಳಿದೆ ಅದಕ್ಕಿಂತಲೂ ಮುಂಚೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಂದ ಹಿಡಿದು ಸ್ಲ್ಯಾಬ್ ರೇಟು, ಫ್ಯಾಮಿಲಿ ಪೆನ್ಷನ್, 80G ಇದೆಲ್ಲ ಬೆನಿಫಿಟ್ಸ್. ಮೇಜರ್ ಬೆನಿಫಿಟ್ಸ್ ಅಂದ್ರೆ ಇದೇನೆ. ಅಂದ್ರೆ ಇಂಡಿವಿಜುವಲ್ ಕಾಮನ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಅಡ್ರೆಸ್ ಮಾಡಿದ್ದೇನೆ. ಶ್ರವಣ್, ಪ್ರಕಾಶ್ ಅವರೇ. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮತ್ತೆ ಶಾರ್ಟ್ ಟರ್ಮ್ ಏನು ಅದ್ರ ವಾಟ್ ಇಸ್ ದ ಬ್ಯಾಕ್ಗ್ರೌಂಡ್? ಯಾಕೆ ಫೈನಾನ್ಸ್ ಮಿನಿಸ್ಟರ್ ಇದನ್ನ ಜಾಸ್ತಿ ಮಾಡಿದ್ರು? ಎಲ್ಲರೂ ಏನ್ ನೆಕ್ಸ್ಟ್ ನೋಡಿ, ಇನ್ಕಮ್ ಟ್ಯಾಕ್ಸ್ ನೋಡಿದ್ರೆ ಅಷ್ಟೇನು ಜಾಸ್ತಿ ಮಾಡಿಲ್ಲ. 17,500 rupees ಅಷ್ಟೇ ಬರೋದು ಎಲ್ಲ ಇದು ಮಾಡಾದ್ಮೇಲೆ. ಅದಾದ್ಮೇಲೆ ಇದು ಬೇರೆ ಜಾಸ್ತಿ ಮಾಡಿದ್ದಾರೆ. ಏನು ವಾಟ್ ಯು ಥಿಂಕ್ ಇಸ್ ದ ಐಡಿಯಾ ಬಿಹೈಂಡ್ ಇಟ್? ಯಾಕೆಂದ್ರೆ ಎಲ್ಲರೂ ಏನು ಹೇಳಿದ್ರು, ಅಂಡ್ ಇವ್ರೂ ಹೇಳಿದ್ರು, ದ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ರು ಈಗಿಂದ ಅಮೃತ್ ಕಾಲ್ ಸ್ಟಾರ್ಟ್ ಆಗತ್ತೆ ಅಂತ. ಸೊ ಎಲ್ಲರದು ಬಹಳ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬಜೆಟ್ ಮೇಲೆ. ಆದರೆ ಹಿಂಗೆ ನೋಡಿದ್ರೆ ಅಷ್ಟು ಏನು ಬಿಗ್ ಬ್ಯಾಂಗ್ ಅಂತಾರಲ್ಲ, ದೊಡ್ಡ ಏನಾದ್ರು ಮೇಜರ್ ಎಕ್ಸೆಪ್ಟ್ ಏಂಜಲ್ ಟ್ಯಾಕ್ಸ್ ಅಬಾಲಿಷನ್ ಏನು ಆಗಲಿಲ್ಲ. ನಿಮ್ಗೆ ಏನು ಅನ್ಸುತ್ತೆ, ವೈ ದ ಗವರ್ಮೆಂಟ್ ಡಿಡ್ ದಿಸ್ ಅಂತ? See, again, as an individual retail investor, I feel the pinch. It is disadvantageous. But now, overall scheme of things, nodaga, let us take a step back. 4 years back, when COVID came into picture, ಆವಾಗಿಂದ ಇವಾಗ ತನಕ the stock market has been consistently outperforming FD returns. If ನನ್ನ ಹತ್ರ ಒಂದು 5 ಲಕ್ಷ ಸರ್ಪ್ಲಸ್ ದುಡ್ಡು ಇದೆ ಅಂತಂದ್ರೆ, ಕೋವಿಡ್ಗಿಂತಲೂ ಮುಂಚೆ ನಾನು FD ಅಲ್ಲಿ ಹಾಕಿದ್ರೆ ಸ್ಟೇಬಲ್ ರಿಟರ್ನ್ಸ್ ಬರುತ್ತೆ, ರಿಸ್ಕ್ ಫ್ರೀ ರಿಟರ್ನ್ಸ್ ಬರುತ್ತೆ ಅಂತ ನಾನು ಜಾಸ್ತಿ FD ಪ್ರಿಫರ್ ಮಾಡ್ತಾ ಇದ್ದೆ. ಈಕ್ವಿಟಿ ಬಂದು ಅಂದಾಜಾಗಿ 11 to 12% ನಿಫ್ಟಿ ಸೆನ್ಸೆಕ್ಸ್ ರಿಟರ್ನ್ಸ್ ಕೊಡ್ತಾ ಇತ್ತು. 7 to 8% FD ರಿಟರ್ನ್ಗೆ 11 to 12% ನಿಫ್ಟಿ ಸೆನ್ಸೆಕ್ಸ್ ರಿಟರ್ನ್ಸ್ಗೆ ಬಹಳ ದ ಡೆಲ್ಟಾ ಏನಂತೀವಿ ಡಿಫರೆನ್ಸ್ ಬಹಳ ಕಮ್ಮಿ ಇತ್ತು. Post COVID, the scenario has changed. ಈಗ in the last 3-4 years, on an average, the equity market returns ಬಂದು it is almost 18 to 20%. ನೀವು ರಿಸರ್ಚ್ ಮಾಡ್ದಿರಾ, ಏನು ಮಾಡ್ದಿರಾ, ಬರೀ ನಿಫ್ಟಿ 50 ಅಲ್ಲಿ ಹಾಕಿದ್ರು, ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕಿ ಸುಮ್ಮನೆ ಕೂತ್ರು ನಿಮಗೆ ಲಾಸ್ಟ್ 1 year ಇನ್ನೂ ಎಕ್ಸೆಪ್ಷನ್ ಆಲ್ಮೋಸ್ಟ್ 25-30% ರಿಟರ್ನ್ಸ್ ಬಂದಿದೆ. ಸೊ ಈ ತರ ಆಗ್ಬೇಕಾದ್ರೆ ಏನಾಗುತ್ತೆ, ದ ಫ್ಲೋ ಆಫ್ ಮನಿ, ದ ಫ್ಲೋ ಆಫ್ ಕ್ಯಾಪಿಟಲ್ ಹ್ಯಾಸ್ ಟು ಬಿ ಈಕ್ವಲಿ ಅವೈಲಬಲ್ ಫಾರ್ ಆಲ್ ಸೆಕ್ಟರ್ಸ್. ಸ್ಟಾಕ್ ಮಾರ್ಕೆಟ್ ಇಸ್ ಓನ್ಲಿ ಫಾರ್ ಲಿಸ್ಟೆಡ್ ಸೆಕ್ಟರ್, ಲಿಸ್ಟೆಡ್ ಕಂಪನೀಸ್. ಈಗ ನಾನು FD ಅಲ್ಲಿ ಮುಂಚೆ ಹಾಕ್ತಾ ಇರೋನು ಆ ದುಡ್ಡಲ್ಲಿ ತೆಗೆದು ಈಕ್ವಿಟಿ ಶೇರ್ ಮಾರ್ಕೆಟ್ ಹಾಕಿದ್ರೆ ಏನಾಗುತ್ತೆ, ಬ್ಯಾಂಕ್ಗಳಿಗೆ ದುಡ್ಡು ಸಿಗಲ್ಲ. ಬಿಕಾಸ್ ಇಫ್
the number of FDs or the volume of FDs reduce for the banks, to that extent, their loan giving capability reduces. In fact, the SME sector, retail sector, whatever small businesses are thriving not because of stock market, but because of the loans that they get from the banker. So when we are looking at a all-round development, ಈಗ MSME ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡೋದಕ್ಕೆ there are a host of initiatives and incentives. On the other hand, ಅವರಿಗೆ ಕ್ಯಾಪಿಟಲೇ ಸಿಗ್ತಾ ಇಲ್ಲ ಅಂತಂದ್ರೆ this whole chain will break. So in order to ensure a continuous or at least a consistent supply of funds, especially for MSMEs from banks, I think the move was to bring in a slightly higher tax for LTCG and STCG, so that to certain extent the funds will flow back into the banking channels where there is a depletion of the funds. This is my thought process. ಜನಾರ್ದನ್ ಅವರೇ, ಈ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಈ ಬಜೆಟ್ ಇಂದ ಪೂರಕವಾಗಿ ಅಂಶಗಳಿದ್ದಾವ? ಖಂಡಿತ ಇದೆ. ಯಾಕೆಂದ್ರೆ ಇದುವರೆಗೂ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಗಳಲ್ಲಿ 15% ಕ್ಯಾಪಿಟಲ್ ಸಬ್ಸಿಡಿ ಕೊಡ್ತಾ ಇದ್ರು. ಅದನ್ನ ಪರ್ಚೇಸ್ ಮಾಡುವಾಗ 1,00,000 ರೂಪಾಯಿ ಮೆಷಿನ್ ತಗೊಂಡ್ರೆ 15% ಕ್ಯಾಪಿಟಲ್ ಸಬ್ಸಿಡಿ ಇಂದಾಗ 85,000ಗೆ ಅವನಿಗೆ ಸಿಗ್ತದೆ. ಆ 85,000 ಅಲ್ಲಿ ಬ್ಯಾಂಕ್ ಅವರು 75% ಕೊಟ್ಟಾಗ 10% ಮಾತ್ರ ಇವನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸುಮಾರು ನಾನೊಂದು 50 ಲಕ್ಷ ರೂಪಾಯಿ ಮೆಷಿನ್ ತಗೊಂಡಾಗ ನನ್ಗೇನಿಲ್ಲ ಅಂದ್ರೆ 7.5 ಲಕ್ಷ ರೂಪಾಯಿ ಬರೀ ಸಬ್ಸಿಡಿನೇ ಸಿಗುತ್ತೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಲೆ. ಮತ್ತೆ ಈ ಸೋಲಾರ್ ರೂಫ್ ಟಾಪ್ಗೆ ಅವರು ಕನ್ಸೆಷನಲ್ ರೇಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಇಂದ ನಾವು ಕೊಲಾಟ್ರಲ್ ಕೊಟ್ಬಿಟ್ಟು ಹಣ ತಗೋಬೇಕು ಅನ್ನೋದೇನಿಲ್ಲ. ಈ ಶ್ರವಣ್ ಹೇಳ್ದಾಗೆ ಈ GDP ಗ್ರೋತ್ 7% ಬಂದ್ರು ಕೂಡ ನಮ್ಮ ಇತರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ ದೇಶ ಮುಂದುವರೆದಿದೆ ಅಂತ ಹೇಳ್ಬೋದಾಗಿದೆ. ಇನ್ ಅಡಿಷನ್ ಏನಂತಂದ್ರೆ ಬೇರೆ ದೇಶಗಳ ಪ್ರೊಡಕ್ಷನ್ ಕೂಡ ನಮ್ಮ ದೇಶದ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಪ್ರೊಡಕ್ಷನ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಈಗ ಚೈನಾನಲ್ಲಿ ಒಂದು ಪ್ರಾಡಕ್ಟ್ ನಮ್ಮಲ್ಲಿ ಮಾಡೋ ಪ್ರಾಜೆಕ್ಟ್ ಕಿನ್ನ ಕಡಿಮೆ ಕೊಟ್ಬಿಟ್ರೆ ನಾವು ಅವಾಗ ಚೈನೀಸ್ ಪ್ರಾಡಕ್ಟ್ ಅನ್ನೇ ತಗೊಳ್ತಾರೆ ಹೊರತು ನಮ್ ಪ್ರಾಡಕ್ಟ್ ತಗೊಳ್ಳೋದಿಲ್ಲ. ಅದಕ್ಕೆ ಇವಾಗ ಏನೊಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಮಾಡಿದ್ರೆ ಆವಾಗ ನಾವು ವಿ ಕ್ಯಾನ್ ಡೆಫಿನೆಟ್ಲಿ ಬುಲ್ಡೋಸ್ ಚೈನಾ ಆಲ್ಸೋ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ನಾವು ನಮ್ಮ ರಾ ಮೆಟೀರಿಯಲ್ ನಾವು ಇದು ಸ್ಟ್ಯಾಂಡರ್ಡ್ ಆಫ್ ಇದು ಸ್ಕಿಲ್ ಟ್ರೈನಿಂಗ್ ಇಂದ ಏನಾಗುತ್ತೆ, ಕ್ವಾಲಿಟಿ ಪ್ರೊಡಕ್ಷನ್ ಬರ್ತದೆ. ಇವತ್ತು ಆಟೋ ಕಾಂಪೋನೆಂಟ್ಸ್ ತುಂಬಾನೇ ಅವಶ್ಯಕತೆ ಇದೆ ಇಂಟರ್ನ್ಯಾಷನಲ್ ಅಲ್ಲಿ. ಅದು ಎಷ್ಟೇ ದೊಡ್ಡ ಯೂನಿಟ್ ಆದ್ರೂ ಕೂಡ ಸಣ್ಣ ಕೈಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಟೋ ಕಾಂಪೋನೆಂಟ್ಸ್ ಅನ್ನ ಅವರು ನಾವು ಹೈಯೆಸ್ಟ್ ಪ್ರಿಷಿಯಸ್ ಆಗಿ ವಿತೌಟ್ ಎನಿ ಟಾಲರೆನ್ಸ್ ವಿಲ್ ಮ್ಯಾನುಫ್ಯಾಕ್ಚರ್ ಅಂಡ್ ವಿಲ್ ಗಿವ್. ಅದು ಒಂದು ಲುಕ್ರೇಟಿವ್ ಅಡ್ವಾಂಟೇಜ್. ಸೊಫಿಸ್ಟಿಕೇಟೆಡ್ ಆಟೋಮೇಷನ್ ಮೆಷಿನ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಅಡಾಪ್ಟ್ ಮಾಡೋದಕ್ಕೆ ಈ ಒಂದು ಬಡ್ಜೆಟ್ ಅಲ್ಲಿ ಅವರು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಮಾಡಿರೋದು, ಕೊಲಾಟ್ರಲ್ ಫ್ರೀ ಮಾಡಿರೋದು, 100 ಸಿಡ್ಬಿ ಬ್ರಾಂಚಸ್ ಇನ್ಕ್ರೀಸ್ ಮಾಡೋದಕ್ಕಂಥದ್ದು ಚೆನ್ನಾಗತ್ತೆ. RBI ಕಾಂಬಿನೇಷನ್ ಅಲ್ಲಿ ಮತ್ತು RBI ಮತ್ತು ಗೌರ್ಮೆಂಟ್ ಎರಡು ಟ್ರೈ ಮಾಡಿ ಏನು ಒಂದು ಹೊಡೆತ FD ಬೀಳುತ್ತೆ ಅದನ್ನ ತಪ್ಪಿಸ್ಬೋದು. ಅವರು ತಪ್ಪಿಸಿ ದೇ ಕ್ಯಾನ್ ಡೆಫಿನೆಟ್ಲಿ ರೀಅಟ್ರಾಕ್ಟ್ FD ಇನ್ವೆಸ್ಟ್ಮೆಂಟ್ಸ್. ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಏನಿಟ್ಟಿದ್ದಾರೆ ಅದನ್ನ ಒಂದು 0.5% ಇನ್ಕ್ರೀಸ್ ಆದಾಗ ಖಂಡಿತ ಮತ್ತೆ ಬ್ಯಾಂಕ್ ಟುವರ್ಡ್ಸ್ ಬ್ಯಾಂಕ್ ಕ್ಯಾಶ್ ಫ್ಲೋ ಬರುತ್ತೆ. ಅದರಿಂದ MSME ಗೆ ದುಡ್ಡು ಸಿಗುತ್ತೆ ಅಂತಂದ ಹೇಳಿ ನಂದು ಒಂದು ಆಶಾ ಭಾವನೆ ಇದೆ. ಪ್ರಕಾಶ್ ಅವರೇ, ಈ ಬಜೆಟ್ ಅಲ್ಲಿ ಯೂತ್ಗೆ, ವಿಮೆನ್ಗೆ ಈ ತರ ಯಾವ್ದಕ್ಕೆ ಫೋಕಸ್ ಏನು ಮಾಡಿದಾರ? ಇದೊಂದು ಮಾತು ಹೇಳಿ ತಾವು ಈ ನಮ್ಮ ಡಿಬೇಟ್ ಅನ್ನ ಕನ್ಕ್ಲೂಡ್ ಮಾಡ್ಬೇಕಂತ. ಮಾಡಿದ್ದಾರೆ. ಯೂನಿಯನ್ ಬಜೆಟ್ ಅಲ್ಲಿ ವಿಮೆನ್ಗೆ ಮಾಡಿದ್ದಾರೆ, ಒಂದು ಸರ್ಟನ್ ಸ್ಕೀಮ್ಸ್ ಆರ್ ದೇರ್ ಅಂಡ್ ಆಲ್ ದಟ್. ಫಾರ್ ಎಕ್ಸಾಂಪಲ್ ನೋಡಿ, ಇದು ಮೊದಲು ಒಂಥರ ಈ 3 lakh crore ಅವರ ದೇ ಆರ್ ಸೆಟ್ ಅಸೈಡ್ ಫಾರ್ ವಿಮೆನ್ ಅಂಡ್ ಗರ್ಲ್ಸ್, ಅಂಡ್ ಆಲ್ಸೋ ಸರ್ಟನ್ ಸ್ಕೀಮ್ಸ್ ಫಾರ್ ವಿಮೆನ್-ಲೆಡ್ ಡೆವಲಪ್ಮೆಂಟ್. ಸೊ ಅದೊಂದು ಮೇಜರ್ ಇನ್ಸೆಂಟಿವ್ ಮಾಡಿದ್ದಾರೆ. ಮೊದಲಿನ ಬಜೆಟ್ ಅಂದರೆ ಬಿಫೋರ್ 2014 ನೋಡಿದ್ರೆ
ಸರ್ಟನ್ ಈ ಪರ್ಸನಲ್ ಇನ್ಕಮ್ ಟ್ಯಾಕ್ಸಲ್ಲಿ ವಿಮೆನ್ಗೆ ಸ್ವಲ್ಪ ಜಾಸ್ತಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗ್ತಾ ಇತ್ತು. ಸೊ ಅದನ್ನು ಏನು ಈಗೇನು ಅದೇ ಥರ ಏನು ಮಾಡಿಲ್ಲ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ದೇ ಎಕ್ಸ್ಪೆಕ್ಟೆಡ್. ಬಟ್ ದಿಸ್ ಟೈಮ್ ಐ ಥಿಂಕ್ more or less the government has been very cautious. ಅವರು ಜಾಸ್ತಿ ಬಾರೋಯಿಂಗ್ ಅವರು ಬಾರೋಯಿಂಗ್ ಎಕ್ಸೀಡ್ ಮಾಡಬಾರ್ದಿತ್ತು ಅಂತ ಒಂಥರ ಅವ್ರಿಗೆ ಅದೊಂದು ಗೋಲ್ ಇತ್ತು. ಸೊ ಅದಕ್ಕೋಸ್ಕರ ಅವರು ಬಹಳ ಕೇರ್ಫುಲ್ ಆಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಹಂಗೆ ಮಾಡಿದ್ದಾರೆ. ಪ್ರಾಬಬ್ಲಿ ನೆಕ್ಸ್ಟ್ ಯೂನಿಯನ್ ಬಜೆಟಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡ್ಬೋದು. ಒಂದ್ಸಲ ದಟ್ ಫಿಸಿಕಲ್ ಡಿಫಿಸಿಟ್ ಅಂತ ಹೇಳ್ತೀರಲ್ಲ, ಅದಕ್ಕೆ ಈಗ ಬಹಳ ಕಡಿಮೆ ಆಗಿದೆ. ಅದಾದ್ಮೇಲೆ ಮೇ ಬಿ ಜಾಸ್ತಿ ಕೊಡ್ಬೋದು. ಅಷ್ಟು ರೆವಿನ್ಯೂ ಇಲ್ಲ ಗೌರ್ಮೆಂಟ್ಗೆ ಟು ಅರ್ನ್ ಮೋರ್ ರೆವಿನ್ಯೂ. ಸರ್, ಈಗ ನಮ್ಮ ಫೆಡರಲ್ ಕರ್ನಾಟಕದ ಈ ಬಜೆಟ್ ಸಂಬಂಧಪಟ್ಟಂತ ಒಂದು ಕಿರು ಚರ್ಚೆಗೆ ವೇದಿಕೆಯಲ್ಲಿ ಭಾಗಿಯಾಗಿದ್ದಂತ ಜನಾರ್ದನ್ ಸರ್ ಅವರಿಗೆ, ಶ್ರವಣ್ ಅವರಿಗೆ ಮತ್ತು ಗಿರಿಪ್ರಕಾಶ್ ಅವರಿಗೆ ಎಲ್ಲರಿಗೂ ಫೆಡರಲ್ ಕರ್ನಾಟಕ ವತಿಯಿಂದ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.